ಎಲ್ಲರಿಗೂ ನಮಸ್ತೆ. ನೋಡಿ, ಸೆಕೆಂಡ್ ಚಾಪ್ಟ್ರಲ್ಲಿ ಬೇಸಿಕ್ ಆಪರೇಷನ್ ಸೆಕೆಂಡ್ ಚಾಪ್ಟ್ರಲ್ಲಿ ಇದುವರೆಗೂ 40 ಲೆಕ್ಕ ಮಾಡಿಸಿದ್ದೀನಿ. ನೀವೇನು ಮಾಡಬೇಕು ಅಂದರೆ ಫಸ್ಟ್ 40 ಲೆಕ್ಕನ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಲಾಸ್ಟ್ 10 ಕ್ವಶನ್ ಇದೆಯಲ್ಲ, ಯೂನಿಟ್ ಟೆಸ್ಟ್ ಸೊಲ್ಯೂಷನ್ ಅಂದ್ಬಿಟ್ಟು ಇದನ್ನು ನೀವು ಎಕ್ಸಾಮ್ ಥರ ತೊಗೋಬೇಕು. ಆಯಿತಾ? ಚಾಪ್ಟರ್ ವೈಸು ಎಕ್ಸಾಮ್ ಥರ ತೊಗೊಂಡು ಟ್ರೈ ಮಾಡಬೇಕು. ಅಕಸ್ಮಾತ್ ಅದರಲ್ಲಿ ಏನಾರ ಕ್ವಶನ್ ಏನಾರು ಅರ್ಥ ಆಗಲಿಲ್ಲ ಅಂದರೆ ಮಾತ್ರ ವಿಡಿಯೋ ನೋಡಬೇಕು. ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಚಾಪ್ಟರ್ ಮೇಲೆ ಇದುವರೆಗೂ 40 ಲೆಕ್ಕ ಸಾಲ್ವ್ ಮಾಡಿಸ್ತೀನಿ. 40 ಲೆಕ್ಕನ ನೀಟಾಗಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಲಾಸ್ಟ್ 10 ಕ್ವಶನ್ ಇದೆಯಲ್ಲ, ಈಗ ಏನು ಮಾಡಿಸ್ತಾ ಇದ್ದೀನಿ ಅದನ್ನು ಟೆಸ್ಟ್ ಥರ ತೊಗೋಬೇಕು. ಟೆಸ್ಟನ್ನು ಚಾಪ್ಟರ್ ವೈಸ್ ಟೆಸ್ಟ್ ಥರ ತೊಗೊಂಡು ನೋಡಿ. ಅಕಸ್ಮಾತ್ ಸೊಲ್ಯೂಷನ್ ಗೊತ್ತಾಗಲಿಲ್ಲ ಅಂದರೆ ಮಾತ್ರ ಈ ವಿಡಿಯೋ ನೋಡ್ಕೊಂಡು ಸಾಲ್ವ್ ಮಾಡಬೇಕು. ಆಯಿತಾ? ಆಲ್ಮೋಸ್ಟ್ ಇದರಲ್ಲಿ ಯೂನಿಟ್ ಟೆಸ್ಟಲ್ಲಿ ಕೊಟ್ಟಿರೋ ಕ್ವಶನ್ ಎಲ್ಲ ನವೋದಯ ಎಕ್ಸಾಮಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳುವಂಥ ಕ್ವಶನ್. ಆಯಿತಾ? ನವೋದಯ ಎಕ್ಸಾಮಲ್ಲಿ ಪ್ರೀವಿಯಸ್ ಇಯರಲ್ಲಿ ಯಾವ್ಯಾವ್ದು ಕೇಳಿದರೆ ಅದೇ ಲೆಕ್ಕನ ಯೂನಿಟ್ ಟೆಸ್ಟಲ್ಲಿ ಕೊಟ್ಟಿರ್ತೀನಿ. ಆಲ್ಮೋಸ್ಟ್ ಎಕ್ಸಾಮ್ ಇದರಲ್ಲೇ ಬರುತ್ತೆ, ಎಕ್ಸಾಮ್ ಸ್ಟ್ಯಾಂಡರ್ಡಲ್ಲೇ ಇದೆ. ಆದ್ದರಿಂದ ನೀವು ಇದನ್ನು ಸೀರಿಯಸ್ಸಾಗಿ ಟೆಸ್ಟ್ ತೊಗೊಂಡು ನೋಡಿ. ಅರ್ಥ ಆಗಲಿಲ್ಲ ಮಾತ್ರ ಈ ವಿಡಿಯೋ ನೋಡಿ. ಇದರಲ್ಲಿ ನೋಡಿ, ಫಸ್ಟ್ ಕ್ವಶನಲ್ಲಿ 2020 ಕೇಳಿದರೆ ಈ ಕ್ವಶನ್ನ 2020 ನವೋದಯ ಎಕ್ಸಾಮಲ್ಲಿ ಕೇಳಿದ್ದೇನೆ ಈ ಕ್ವಶನ್ನ. ಇದರಲ್ಲಿ ಏನು ಕೇಳಿದ್ದೇನೆ ಅಂದರೆ, ಒಬ್ಬೊಂದು ಮಂತ್ಲಿ ಸ್ಯಾಲ್ರಿ, ಆಯಿತಾ? ಮಂತ್ಲಿ ಸ್ಯಾಲ್ರಿ 25,000 ರೂಪಾಯಿ ಅಂತ ಇಲ್ಲಿ ಬರ್ಕೋತೀನಿ. ಸ್ಯಾಲ್ರಿ ಅಥವಾ ಸಂಬಳ 25,000 ರೂಪಾಯಿ ಅಂತ. ಯಾರೋ ಒಬ್ಬೊಂದು ಮಂತ್ಲಿ ಸ್ಯಾಲ್ರಿ ಅಥವಾ ಸಂಬಳ 25,000 ರೂಪಾಯಿ ಅಂತ. ಆಯಿತಾ? ಅವನು ತಿಂಗಳಿಗೆ ಬಟ್ಟೆ ಅಂದರೆ ಕ್ಲಾತ್ಗೆ ಎಷ್ಟು ಖರ್ಚು ಮಾಡ್ತಾನೆ? 2,500 ರೂಪಾಯಿ ಖರ್ಚು ಮಾಡ್ತಾನೆ. ಕ್ಲಾತ್ ಅಂದರೆ ಬಟ್ಟೆಗೆ 2,500 ರೂಪಾಯಿ ಖರ್ಚು ಮಾಡ್ತಾನೆ. ಫುಡ್ಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾನೆ? 4,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ. ನೆಕ್ಸ್ಟು ಮನೆ ಬಾಡಿಗೆ ಅಂದರೆ ಮನೆ ಬಾಡಿಗೆಗೆ 3,500 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ. ಮತ್ತು ಎಜುಕೇಷನ್ ಅಂದರೆ ಸ್ಟಡಿ, ಅಂತ ಬರೆದಿರ್ತೀನಿ. ಆಯಿತಾ? ಎಜುಕೇಷನ್ಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾನೆ? 3,500. ಆಹಾರ 3,000 ಮನೆ ಬಾಡಿಗೆಗೆ. ಇದು 3,000 ಮನೆ ಬಾಡಿಗೆ. ಇನ್ನೊಂದ್ಸಲ ನೋಡೋಣ ಇರಿ. ಕ್ಲಾತ್ಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾನೆ? 2,500 ರೂಪಾಯಿ ಬಟ್ಟೆ ಖರ್ಚು ಮಾಡ್ತಾ ಇದ್ದಾನೆ. 4,000 ರೂಪಾಯಿ ಫುಡ್ ಖರ್ಚು ಮಾಡ್ತಾ ಇದ್ದಾನೆ. 3,000 ರೂಪಾಯಿ ಮನೆ ಬಾಡಿಗೆಗೆ. ಆಯಿತಾ? ಮನೆ ಬಾಡಿಗೆಗೆ 3,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ. ಎಜುಕೇಷನ್ಗೆ 3,500 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ. ಆಯಿತಾ? ಟೋಟಲಾಗಿ ತಿಂಗಳಿಗೆ ಇಷ್ಟು ಖರ್ಚು ಬರ್ತಾ ಇದೆ ಅವನಿಗೆ. ಇನ್ನೊಂದ್ಸಲ ರಿಪೀಟ್ ಮಾಡೋಣ. ಸ್ಪೆಂಡ್ 2,500 ಕ್ಲಾತ್ಗೆ 2,500, ಫುಡ್ಗೆ 4,000, 3,000 3,500 ಎಜುಕೇಷನ್. ಆಯಿತಾ? ಟೋಟಲಾಗಿ ಇಷ್ಟು ಖರ್ಚು ಬರ್ತೈತೆ. ಆ್ಯಡ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. 0 0 5 5 10ಕ್ಕೆ 0 10ಕ್ಕೆ 1 3 3 6 6 4 10 13,000 ರೂಪಾಯಿ ಖರ್ಚು ಬರ್ತೈತೆ. ಆಯಿತಾ? ತಿಂಗಳಿಗೆ 13,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ. ಆಯಿತಾ? ಅವ್ರ ಸಂಬಳ ಬರ್ತಾ ಇರೋದು 25,000, ಅವ್ರು ಖರ್ಚು ಮಾಡ್ತಾ ಇರೋದು 13,000. ಹಾಗಂದರೆ ಅವರು ಎಷ್ಟು ಸೇವಿಂಗ್ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ಅಂತ ಕೇಳಿದೆ. ಆಯಿತಾ? ಇದು ಸ್ಯಾಲ್ರಿಲಿ 13,000 ಮೈನಸ್ ಮಾಡಿ. ಆಯಿತಾ? ಸಂಬಳದಲ್ಲಿ 13,000 ಖರ್ಚಾಗ್ತಾ ಇದೆ. ಇದನ್ನು ಮೈನಸ್ ಮಾಡಿ ಎಷ್ಟು ಬರುತ್ತೆ? 12,000 ಬರುತ್ತೆ. ಇಲ್ಲಿ 2 ಅಲ್ವಾ? 1 2 3 5 3 ಕಳೆದ್ರೆ 2 1. ಆಯಿತಾ? ಅಂದರೆ ತಿಂಗಳಿಗೆ 12,000 ರೂಪಾಯಿ ಅವರು ಸೇವಿಂಗ್ ಮಾಡ್ತಾ ಇದ್ದಾರೆ ಅಥವಾ ಉಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ನ 2019 ನವೋದಯ ಎಕ್ಸಾಮಲ್ಲಿ ಕೇಳಿದ್ದಾರೆ. ಆಯಿತಾ? ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಈ ರೀತಿ 2 ನಂಬರ್ ಕೊಟ್ಟಿದ್ದಾರೆ. 4326 ಇಂಟು 5321 ಅಂದ್ಬಿಟ್ಟು 2 ನಂಬರ್ ಕೊಟ್ಬಿಟ್ಟು ಕನ್ನಡದಲ್ಲಿ ಈ ಗುಣಲಬ್ಧದಲ್ಲಿ ಬಿಡಿ ಸ್ಥಾನದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಆಯಿತಾ? ಈ ಗುಣಲಬ್ಧದಲ್ಲಿ ಬಿಡಿ ಸ್ಥಾನದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಇಂಗ್ಲೀಷಲ್ಲಿ ಫೈಂಡ್ ದ ಯೂನಿಟ್ ಡಿಜಿಟ್ ಇನ್ ದ ಪ್ರಾಡಕ್ಟ್ ಆಫ್ ಅಂದ್ಬಿಟ್ಟು ಈ ನಂಬರ್ ಕೊಟ್ಟಿದ್ದಾರೆ. ಆಯಿತಾ? ಯಾವ ರೀತಿ ಮಾಡ್ತೀರಾ? ಅವ್ರು ಕೇಳಿರೋದು ಯೂನಿಟ್ ಡಿಜಿಟ್, ಬಿಡಿ ಸ್ಥಾನದ ಬೆಲೆ ಫೈಂಡ್ ಔಟ್ ಮಾಡ್ಬೇಕಂತೆ. ಮಲ್ಟಿಪ್ಲಿಕೇಶನ್ ಆದಮೇಲೆ ಬಿಡಿ ಸ್ಥಾನದ ಬೆಲೆನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಅದಕ್ಕೆ ನೀವು ಇದನ್ನೆಲ್ಲ ಕಂಪ್ಲೀಟಾಗಿ ಮಲ್ಟಿಪ್ಲಿಕೇಶನ್ ಮಾಡ್ತಾ ಕೂತ್ಕೋಬೇಡಿ. 5-6 ನಿಮಿಷ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ಯೂನಿಟ್ ಡಿಜಿಟ್ ತೊಗೊಂಡು ಮಲ್ಟಿಪ್ಲೈ ಮಾಡಿ. ಆಯಿತಾ? ಇದ್ರ ಯೂನಿಟ್ ಡಿಜಿಟ್ ಕನ್ನಡದಲ್ಲಿ ಬಿಡಿ ಸ್ಥಾನ, ಇದ್ರ ಯೂನಿಟ್ ಡಿಜಿಟ್ ಕನ್ನಡದಲ್ಲಿ ಬಿಡಿ ಸ್ಥಾನ, ಇವೆರಡನ್ನು ಮಲ್ಟಿಪ್ಲೈ ಮಾಡಿ 6 ಬರುತ್ತೆ. ಇದೇ ಫೈನಲ್ ಆನ್ಸರ್. ಆಯಿತಾ? ಇದೇ ಫೈನಲ್ ಆನ್ಸರ್. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ ಅಂತ ಮಾರ್ಕ್ ಮಾಡಿ. ಆಯಿತಾ? ನಿಮ್ಗೆ ಇನ್ನೂ ಕ್ಲಾರಿಟಿ ಬೇಕು, ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂದರೆ ಏನು ಮಾಡಿ ಅಂತ 4 3
2 6 ಇಂಟು 5 3 2 1 ತಗೊಂಡು ಮಲ್ಟಿಪ್ಲೈ ಮಾಡಿ, ಪೂರ್ತಿ ಮಲ್ಟಿಪ್ಲೈ ಮಾಡೋದು ಏನು ಬರುತ್ತೆ ಗೊತ್ತಾ? 2 3 0 1 8 6 4 6 ಅಂತ ಬರುತ್ತೆ. ಆಯಿತಾ? ಇಷ್ಟು ಉದ್ದ ಬರುತ್ತೆ ಹನುಮಂತನ ಬಾಲ ಹತ್ರ. ಅದರಲ್ಲೂ ಅಷ್ಟೇ, ಇವೆರಡು ಮಲ್ಟಿಪ್ಲಿಕೇಶನ್ ಆದಮೇಲೆ ಆಯಿತಾ ಆನ್ಸರ್ ಬರುತ್ತಲ್ಲ, ಅದರಲ್ಲಿ ಬಿಡಿ ಸ್ಥಾನದ ಬೆಲೆ 6 ಬರುತ್ತೆ. ನೀವು ಈ ರೀತಿ ಮಲ್ಟಿಪ್ಲಿಕೇಶನ್ ಮಾಡಿದ್ರು ನಿಮಗೆ ಬಿಡಿ ಸ್ಥಾನದ ಬೆಲೆ 6 ಬರುತ್ತೆ. ಇಲ್ಲ ಡೈರೆಕ್ಟ್ ಯೂನಿಟ್ ಡಿಜಿಟ್ ತೊಗೊಂಡು ಮಲ್ಟಿಪ್ಲೈ ಮಾಡಿದ್ರು ಅದು ಫೈನಲ್ ಆನ್ಸರ್ 6 ಬರುತ್ತೆ. ಯಾವ ರೀತಿ ಬೇಕಾದರೂ ಮಾಡಿ ಆಯಿತಾ. ನೀವು ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಬೆಟರು ಎರಡೂ ಮೆಥಡು ಫಾಲೋ ಮಾಡಿ. ಎರಡೂ ಮೆಥಡು ಫಾಲೋ ಮಾಡಿಬಿಟ್ಟು ಆನ್ಸರ್ನ ಫೈಂಡ್ ಔಟ್ ಮಾಡಿ ಆಯಿತಾ. ಸೆಕೆಂಡ್ ಕ್ವಶನ್ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ನ 2018ರಲ್ಲಿ ನವೋದಯ ಎಕ್ಸಾಮಲ್ಲಿ ಕೇಳಿದ್ದಾನೆ. ಇದರಲ್ಲಿ ಏನು ಕೇಳಿದ್ದಾನೆ ಅಂದರೆ, ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಝೀರೋನ ರೆಪ್ರೆಸೆಂಟ್ ಮಾಡಲ್ಲ ಅಂತ ಕೇಳಿದ್ದಾರೆ ಆಯಿತಾ. ಇದರಲ್ಲಿ ಯಾವ ಆಪ್ಷನ್ನು ಝೀರೋನ ರೆಪ್ರೆಸೆಂಟ್ ಮಾಡಲ್ಲ ಅಂತ ಕೇಳಿದ್ದಾರೆ ಆಯಿತಾ. ಜಸ್ಟ್ ಸಿಂಪ್ಲಿಫೈ ಮಾಡಿ. 1 + 0 ಅಂದರೆ ಎಷ್ಟಾಗುತ್ತೆ? 1 ರೂಪಾಯಿ. 1 + 0 ಅಂದರೆ 1 ರೂಪಾಯಿ. 0 × 0 ಅಂದರೆ 0 ಬರುತ್ತೆ. 0 ಇಂದ ಯಾವುದೇ ನಂಬರ್ನ ಡಿವೈಡ್ ಮಾಡಿದ್ರೆ 0 ಬರುತ್ತೆ. ಇದೇನೋ ಈ ರೀತಿ ಕೊಟ್ಟಿದ್ದಾನೆ, 13 - 13/6 ಅಂತ ಆಯಿತಾ. ಸಿಂಪ್ಲಿಫೈ ಮಾಡಿ. 13ಅಲ್ಲಿ 13 ಮೈನಸ್ ಮಾಡಿದ್ರೆ 0 ಬರುತ್ತೆ. 13ರಲ್ಲಿ 13 ಮೈನಸ್ ಮಾಡಿದ್ರೆ 0 ಬರುತ್ತೆ. ಕೆಳಗಡೆ 6 ಇದೆ. ಒನ್ಸ್ ಅಗೇನ್ 0 ಇಂದ ಯಾವುದೇ ನಂಬರ್ನ ಡಿವೈಡ್ ಮಾಡೋರು ಏನು ಬರುತ್ತೆ? ನಮಗೆ 0 ಬರುತ್ತೆ. ಸೊ 0 ಬರುತ್ತೆ ಆಯಿತಾ. ಸೊ ಇಲ್ಲೂ 0 ಬರ್ತೈತೆ, ಇಲ್ಲೂ 0 ಬರ್ತೈತೆ, ಇಲ್ಲೂ 0 ಬರ್ತೈತೆ. ಈ 3 0ನ ರೆಪ್ರೆಸೆಂಟ್ ಮಾಡುತ್ತೆ ಆಯಿತಾ. ಈ 3 0ನ ರೆಪ್ರೆಸೆಂಟ್ ಮಾಡುತ್ತೆ, ಇದು 0ನ ರೆಪ್ರೆಸೆಂಟ್ ಮಾಡಲ್ಲ ಆಯಿತಾ. ಅವ್ನು ಕೇಳಿರೋದ್ರಲ್ಲಿ ಇದರಲ್ಲಿ ಯಾವುದು 0ನ ರೆಪ್ರೆಸೆಂಟ್ ಮಾಡಲ್ಲ ಅಂತ ಕೇಳಿದರೆ ಆಪ್ಷನ್ ಎ ಆಗುತ್ತೆ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ನ ಓದಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆಯಿತಾ. ಫಸ್ಟ್ ಲೈನ್ ಬೈ ಲೈನ್ ಓದಿ ಅರ್ಥ ಮಾಡಿಕೊಂಡು ಈಕ್ವೇಷನ್ ರೂಪದಲ್ಲಿ ಬರೆದು ಸಾಲ್ವ್ ಮಾಡಬೇಕು. ಫಸ್ಟ್ ಸೆಂಟೆನ್ಸ್ ನೋಡಿ. ರಾಮ್ ಗಾಟ್ 8 ಮಾರ್ಕ್ಸ್ ಮೋರ್ ದ್ಯಾನ್ ಶ್ಯಾಮ್. ರಾಮ ಶ್ಯಾಮ್ಗಿಂತ 8 ಮಾರ್ಕ್ಸ್ ಜಾಸ್ತಿ ತೆಗೆದಿದ್ದಾನಂತೆ ಆಯ್ತಾ. ರಾಮ ಶ್ಯಾಮ್ಗಿಂತ 8 ಮಾರ್ಕ್ಸ್ ಜಾಸ್ತಿ ತೆಗೆದಿದ್ದಾನಂತೆ ಆಯ್ತಾ. ಸೆಂಟೆನ್ಸ್ನ ಈಕ್ವೇಷನ್ ರೂಪದಲ್ಲಿ ಈ ರೀತಿ ಬರ್ಕೋಬೋದು. ರಾಮ ಶ್ಯಾಮ್ಗಿಂತ 8 ಮಾರ್ಕ್ಸ್ನ ಜಾಸ್ತಿ ತೆಗೆದಿದ್ದಾನೆ ಆಯಿತಾ. ಈ ರೀತಿ ಈಕ್ವೇಷನ್ ರೂಪದಲ್ಲಿ ಬರ್ಕೋಬೇಕು ಆಯಿತಾ. ಜನರಲ್ ಸೆಂಟೆನ್ಸ್ನ ಈ ರೀತಿ ಈಕ್ವೇಷನ್ ರೂಪದಲ್ಲಿ ಬರ್ಕೊಳ್ಳಿ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ರಾಮ ಶ್ಯಾಮ್ಗಿಂತ 8 ಮಾರ್ಕ್ಸ್ನ ಜಾಸ್ತಿ ತೆಗೆದಿದ್ದಾನೆ ಆಯಿತಾ. ಫಸ್ಟ್ ಸೆಂಟೆನ್ಸು. ನೆಕ್ಸ್ಟ್ ನೋಡಿ. ಇಫ್ ಬೋತ್ ಆಫ್ ದೆಮ್ ಗಾಟ್ 128 ಮಾರ್ಕ್ಸ್ ಆಯಿತಾ. ಅವರಿಬ್ರು ಒಟ್ಟಿಗೆ 128 ಮಾರ್ಕ್ಸ್ ಏನಾರ ತೆಗೆದ್ರೆ ಆಯಿತಾ. ಅಂದರೆ ರಾಮ ಪ್ಲಸ್ ಶ್ಯಾಮ ಇಬ್ರು ಸೇರ್ಕೊಂಡು ಇಬ್ರು ಒಟ್ಟಿಗೆ 128 ಮಾರ್ಕ್ಸ್ ತೆಗೆದ್ರೆ, ರಾಮ ಮತ್ತೆ ಶ್ಯಾಮ ಇಬ್ರು ಒಟ್ಟಿಗೆ 128 ಮಾರ್ಕ್ಸ್ ತೆಗೆದ್ರೆ ಶ್ಯಾಮ್ ಒಂದು ಮಾರ್ಕ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಶ್ಯಾಮ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ ಅಂತ ಕೇಳಿದ್ದಾರೆ ಆಯ್ತಾ. ಇದು ಕ್ವಶನ್ ಆಯ್ತಾ. ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ತೀರಾ? ಇಲ್ಲಿ ನೋಡಿ. ರಾಮ ಪ್ಲಸ್ ಶ್ಯಾಮ = 128. ಇಲ್ಲಿ ರಾಮನ್ ಜಾಗದಲ್ಲಿ ಇದನ್ನ ಹಾಕ್ಬೋದು ನೀವು. ರಾಮ ಅಂತ ಹೆಸರಿದೆಯಲ್ಲ ಆ ಜಾಗದಲ್ಲಿ ಇದನ್ನ ಹಾಕ್ಬೋದು. ಎಲ್ಲಿದೆ ರಾಮ ನೋಡಿ, ಇಲ್ಲಿ ರಾಮ ಅಂತ ಹೆಸರಿದೆ, ಅದರಲ್ಲಿ ಇದನ್ನ ಹಾಕಿ, ಇದನ್ನ ಇಲ್ಲಿ ಹಾಕಿ. ರಾಮನ್ ಜಾಗದಲ್ಲಿ ಇದಾಕಿ. ಶ್ಯಾಮ್ ಪ್ಲಸ್ 8 ಅಂತ ಹಾಕಿ ಆಯ್ತಾ. ರಾಮನ್ ಜಾಗದಲ್ಲಿ ಇದನ್ನ ತೆಗ್ದಾಕಿ ಆಯ್ತಾ. ಅದಾದ್ಮೇಲೆ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಶ್ಯಾಮ್ ಇದೆ, ಶ್ಯಾಮ್ ಬರ್ಕೊಳ್ಳಿ. 128 ಇದೆ, 128 ಬರ್ಕೊಳ್ಳಿ ಆಯ್ತಾ. ನೋಡಿ, ಶ್ಯಾಮ ಪ್ಲಸ್ ಶ್ಯಾಮ ಇಬ್ರು ಶ್ಯಾಮ ಇದ್ದಾರೆ, ಬರ್ಕೊಳ್ಳಿ ಇದನ್ನು. ಇಬ್ರು ಶ್ಯಾಮ್ ಆಯ್ತಾ. 128 ಹಂಗೆ ಇರಲಿ. ನಮಗೆಲ್ಲ ಗೊತ್ತಿದೆಯಲ್ಲ, ಅನ್ನೋನ್ ಕ್ವಾಂಟಿಟಿ ಒಂದು ಕಡೆ ಇರಬೇಕು, ಇದೆಲ್ಲ ಆ ಕಡೆ ಕಳಿಸ್ಬೇಕು. 8 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ -8 ಆಗುತ್ತೆ ಆಯ್ತಾ. 128 8 ಕಳೆದ್ರೆ 120 ಆಗುತ್ತೆ ಆಯ್ತಾ. ಇಲ್ಲಿ 2 ಶ್ಯಾಮ ಇದ್ದಾರೆ, 2 ಶ್ಯಾಮ 120 ಇದೆ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ. ಶ್ಯಾಮ್ = 120. 2 ಕೆಳಗಡೆ ಬಂದ್ರೆ ಹೋಗುತ್ತೆ, ಡಿನಾಮಿನೇಟರ್ ಬರುತ್ತೆ ಆಯ್ತಾ. 2 ಆ ಕಡೆ ಹೋದ್ರೆ ಡಿನಾಮಿನೇಟರ್ ಬರುತ್ತೆ. 2 1s 2 6s 2 1s
2 6 2 ಇಂದ ಡಿವೈಡ್ ಮಾಡಿ 2 1 2 6 ಪಕ್ಕ 0 ಇದೆ 0 ಹಾಕೊಳ್ಳಿ. ಅಂದರೆ ಶ್ಯಾಮಂಗೆ ಎಷ್ಟು ಮಾರ್ಕ್ಸ್ ಬಂತು? ಶ್ಯಾಮಂದು ಮಾರ್ಕ್ಸು 60 ಮಾರ್ಕ್ಸ್ ಬಂತು ಆಯಿತಾ. ಶ್ಯಾಮಂಗೆ 60 ಮಾರ್ಕ್ಸ್ ಬಂತು. ಆಪ್ಷನ್ ಏನು ಬರುತ್ತೆ? ನೀವು ಆಪ್ಷನ್ ಎ ಅಂತ ಮಾರ್ಕ್ ಮಾಡಿ ಆಯಿತಾ. ಇದೊಂದು ಸೆಂಟೆನ್ಸ್ನ ಇದೊಂದು ಸ್ಟೆಪ್ ನೆನ್ಪಿಟ್ಕೊಳ್ಳಿ. ಇಲ್ಲಿದೆ ಎರಡು ಮಲ್ಟಿಪ್ಲಿಕೇಶನ್ ಇದೆ. ಈ ಟೂ ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಡಿನಾಮಿನೇಟರ್ ಬರುತ್ತೆ. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆಯಲ್ಲ ಡಿವಿಷನಲ್ಲಿ ಹೋಗುತ್ತೆ. ಡಿವಿಷನ್ ಇದ್ದರೆ ಮಲ್ಟಿಪ್ಲೈ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಇದ್ದರೆ ಡಿವಿಷನ್ ಆಗುತ್ತೆ. ಇದೊಂದು ಎಕ್ಸ್ಟ್ರಾ ಸ್ಟೆಪ್ನ ನೆನ್ಪಿಟ್ಕೊಳ್ಳಿ. ನೋಡಿ 4ನೇ ಕ್ವಶನ್ಗೆ ಆನ್ಸರ್ ಕಂಪ್ಲೀಟ್ ಆಗಿದೆ. ಆಪ್ಷನ್ ಎ ಅಂತ ಮಾರ್ಕ್ ಮಾಡಿದ್ದೀನಿ. ಸಪೋಸ್ ಆ ಕ್ವಶನ್ ಏನು ಕೇಳಿದೆ? ಶ್ಯಾಮಂಗೆ ಎಷ್ಟು ಮಾರ್ಕ್ಸ್ ಬಂತು ಅಂತ ಕೇಳಿದೆ. ಅರ್ಥಾಯ್ತಾ? ಶ್ಯಾಮಂಗೆ ಎಷ್ಟು ಮಾರ್ಕ್ಸ್ ಬಂತು ಅಂತ ಕೇಳಿದೆ, ನಾವು 60 ಅಂತ ಆನ್ಸರ್ ಮಾಡಿದ್ವಿ. ಅಕಸ್ಮಾತ್ ಅವನೇನೋ ರಾಮಂಗೆ ಎಷ್ಟು ಮಾರ್ಕ್ಸ್ ಬಂತು ಅಂತ ಕೇಳಿದ್ರೆ ಏನು ಮಾಡ್ತೀರಾ? ಅಕಸ್ಮಾತ್ ಅವ್ರೇನಾದರೂ ರಾಮಂದು ಎಷ್ಟು ಮಾರ್ಕ್ಸ್ ಬಂತು ಅಂತ ಏನಾದ್ರು ಕೇಳಿದ್ರೆ ಆಯಿತಾ, ಶ್ಯಾಮನ್ ಮಾರ್ಕ್ಸ್ ಬರ್ತಲ್ಲ ಇಲ್ಲಿ ನೋಡಿ, ಇಲ್ಲಿ ಹಾಕಿ. ಶ್ಯಾಮಂದು 60 ಮಾರ್ಕ್ಸ್ ಬಂದಿದೆ. 60 + 8 ಆಯಿತಾ. ಶ್ಯಾಮಂದು 60 ಮಾರ್ಕ್ಸ್ ಬಂದಿದೆ. ಶ್ಯಾಮನ್ ಜಾಗದಲ್ಲಿ 60 ಮಾರ್ಕ್ಸ್ ಹಾಕಿ, ಪ್ಲಸ್ ಇದೆ 8 ಇದೆ 8 ಹಾಕಿ ಆಯಿತಾ. 60 + 8 68. ಅಕಸ್ಮಾತ್ ಅವನೇನಾರ ಶ್ಯಾಮನ್ ಬದಲು ರಾಮಂದು ಮಾರ್ಕ್ಸ್ ಎಷ್ಟು ಬಂದಿದೆ ಅಂದರೆ ನಾವು ಈ ರೀತಿ ಸಿಂಪ್ಲಿಫೈ ಮಾಡಬೇಕಾಗುತ್ತೆ ಆಯಿತಾ. ಈ ರೀತಿ ಸಾಲ್ವ್ ಮಾಡಬೇಕಾಗುತ್ತೆ ಆಯಿತಾ. ಕ್ವಶನ್ ನೀಟಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿ ಕೇಳಿದ್ರೆ ಯಾವ ರೀತಿ ಆನ್ಸರ್ ಮಾಡಬೇಕು ಇದು ಗೊತ್ತಿರಬೇಕು ನಿಮಗೆ. ಅವನು ಈ ಸಲ ಈ ಎಕ್ಸಾಮಲ್ಲಿ ಶ್ಯಾಮನ್ ಮಾರ್ಕ್ಸ್ ಕೇಳಿರ್ತಾನೆ, ಮುಂದಿನ ಎಕ್ಸಾಮಲ್ಲಿ ರಾಮನ್ ಮಾರ್ಕ್ಸ್ ಕೇಳ್ಬೋದು ಆಯಿತಾ. ಈ ರೀತಿ ಎಲ್ಲ ಕೇಳೋ ಚಾನ್ಸಸ್ ಇದೆ. ಅದಕ್ಕೆ ಕ್ವಶನ್ ಅಥವಾ ಕಾನ್ಸೆಪ್ಟ್ನ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ರೀತಿ ಕೊಟ್ಟರು ಬೇಕಾದ್ರೂ ಇದನ್ನ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಾಲ್ವ್ ಮಾಡಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಅಷ್ಟೇ, ಫಸ್ಟ್ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೋಬೇಕು. ಶ್ಯಾಮನ್ ಮಾರ್ಕ್ಸ್ ಕೇಳಿದ್ರೆ ಶ್ಯಾಮನ್ ಮಾರ್ಕ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಕಲ್ತಿರ್ಬೇಕು. ರಾಮನ್ ಕೇಳಿದ್ರೆ ರಾಮನ್ ಮಾರ್ಕ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಕಲ್ತಿರ್ಬೇಕು ಆಯಿತಾ. ಎಲ್ಲ ರೀತಿ ಕಲ್ತ್ಕೊಂಡಿರ್ಬೇಕು. ಎಕ್ಸಾಮಲ್ಲಿ ಅವ್ನು ಹೆಂಗಾರ ಕೇಳಿ ನೀವು ಆನ್ಸರ್ ಮಾಡೋಕ್ಕೆ ರೆಡಿ ಇರಬೇಕು ಆಯಿತಾ. ಈ ರೀತಿ ಪ್ರಾಕ್ಟೀಸ್ ಮಾಡಿ. ಸುಮ್ಮನೆ ಬರೀ ಶ್ಯಾಮನ್ ಕೇಳಿದೆ ಅಂದ್ಬಿಟ್ಟು ಬರೀ ಇಷ್ಟು ಮಾತ್ರ ರೆಸ್ಟ್ರಿಕ್ಟ್ ಆಗಬಾರ್ದು. ನೀವು ಕಂಪ್ಲೀಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿರ್ಬೇಕು. ಈ ರೀತಿ ಮಾಡಿದ್ರೆ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಷ್ಟೇ ಓದಿ ಅರ್ಥ ಮಾಡ್ಕೊಳ್ಳಿ. ಸೆಂಟೆನ್ಸ್ ಕೊಟ್ಟಿದ್ದಾನೆ, ಸೆಂಟೆನ್ಸ್ನ ಈಕ್ವೇಷನ್ ರೂಪದಲ್ಲಿ ಕನ್ವರ್ಟ್ ಮಾಡಿ ಆಯಿತಾ. ಈಕ್ವೇಷನ್ ರೂಪದಲ್ಲಿ ಬರೆದು ಸಾಲ್ವ್ ಮಾಡಬೇಕಾಗುತ್ತೆ. ಫಸ್ಟ್ ಸೆಂಟೆನ್ಸ್ ನೋಡಿ, ರಾಜೇಶ್ ವೆಯ್ಟ್ ಈಸ್ 5 kg ಲೆಸ್ ದ್ಯಾನ್ ರಾಮ್ ವೆಯ್ಟ್ ಆಯಿತಾ. ರಾಜೇಶನ ತೂಕವು ರಾಮನ ತೂಕಕ್ಕಿಂತ 5 kg ಕಡಿಮೆ ಇದೆ ಆಯಿತಾ. ನೋಡಿ ಬರ್ಕೊಳ್ಳಿ ಇದನ್ನ. ರಾಜೇಶಂದು ತೂಕ ರಾಮಂದು ತೂಕಕ್ಕಿಂತ ರಾಮನ ತೂಕಕ್ಕಿಂತ 5 kg ಕಡಿಮೆ ಇದೆ ಆಯಿತಾ. ನೋಡಿ ರಾಜೇಶನ್ ತೂಕ ರಾಮನ್ ತೂಕಕ್ಕಿಂತ 5 kg ಕಡಿಮೆ ಇದೆ. ಅದಕ್ಕೆ ಮೈನಸ್ ಹಾಕಿದ್ದೀವಿ. ಕಡಿಮೆ ಇದ್ದರೆ ಮೈನಸ್ ಹಾಕ್ತೀವಿ, ಜಾಸ್ತಿ ಅಂದರೆ ಪ್ಲಸ್ ಹಾಕ್ತೀವಿ ಆಯಿತಾ. ಜಸ್ಟ್ ಸೆಂಟೆನ್ಸ್ನ ಈಕ್ವೇಷನ್ ರೂಪದಲ್ಲಿ ಬರ್ಕೊಳ್ಳೋದು. ರಾಜೇಶನ ತೂಕ ರಾಮನ ತೂಕಕ್ಕಿಂತ 5 kg ಕಡಿಮೆ ಇದೆ ಆಯಿತಾ. ಫಸ್ಟ್ ಸೆಂಟೆನ್ಸ್ ಆಯಿತು. ನೆಕ್ಸ್ಟ್ ಏನು ಕೇಳಿದ್ದಾನೆ? ಇಫ್ ದ ವೆಯ್ಟ್ ಆಫ್ 2 ಈಸ್ 103 kg ಅಂದರೆ ಅವರಿಬ್ಬರು ತೂಕ ರಾಮ ಪ್ಲಸ್ ರಾಜೇಶ್ ಆಯಿತಾ. ಒಂದು ಸ್ವಲ್ಪ ಉದ್ದ ಬರ್ಕೊಳ್ತೀನಿ ರೀ. ರಾಮ ಪ್ಲಸ್ ರಾಜೇಶನ್ ತೂಕ ಇಬ್ರದ್ದು 103 kg ಇದ್ರೆ ಆಯ್ತಾ. ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಇದನ್ನೇ ಕೊಟ್ಟಿರೋದು. ರಾಮ ಪ್ಲಸ್ ರಾಜೇಶ ಇಬ್ರದ್ದು ತೂಕ 103 kg ಇದ್ರೆ ದೆನ್ ದ ವೆಯ್ಟ್ ಆಫ್ ರಾಮ್ ಇಸ್ ಅಂದ್ರೆ ರಾಮ್ ಒಂದು ವೆಯ್ಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ. ಲಾಸ್ಟ್ ಅಲ್ಲಿ ರಾಮ್ ಒಂದು ವೆಯ್ಟ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಆಯ್ತಾ. ಫಸ್ಟ್ ಸೆಂಟೆನ್ಸ್ ಏನು ಕೊಟ್ಟಿದ್ದಾನೆ? ರಾಜೇಶನ್ ತೂಕ ರಾಮನ್ ತೂಕದಿಂದ 5 kg ಕಡಿಮೆ ಇದೆ ಅಂತ ಕೊಟ್ಟಿದ್ದಾನೆ. ಈ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ ಇಬ್ರದ್ದು ತೂಕ 103 kg ಇದ್ರೆ ರಾಮನ್ ತೂಕ ಎಷ್ಟು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯ್ತಾ. ಇಲ್ಲಿ ನೋಡಿ ಇದು ಅಷ್ಟೇನೆ. ರಾಜೇಶ್ ಅಂತ ಇದೆಯಲ್ಲ, ರಾಜೇಶ್ ಅನ್ನೋ ಜಾಗದಲ್ಲಿ ಇದನ್ನ ಹಾಕಿ ರಾಮ -5 ಅಂತ. ರಾಜೇಶ್ ಎಲ್ಲಿದೆ? ಇಲ್ಲಿ ನೋಡಿ. ರಾಮನ್ ಜಾಗದಲ್ಲಿ ರಾಮ್ ಅಂತ ಬರ್ಕೊಳ್ಳಿ, ರಾಮನ್ ಜಾಗದಲ್ಲಿ ರಾಮ್ ಅಂತ ಬರ್ಕೊಳ್ಳಿ ಆಯ್ತಾ. ರಾಜೇಶನ್ ಜಾಗದಲ್ಲಿ ರಾಮ್ -5 ಅಂತ ಹಾಕಿ. ರಾಜೇಶನ್ ಜಾಗದಲ್ಲಿ ರಾಮ್ -5 ಅಂತ ಹಾಕಿ. ರಾಜೇಶನ್ ಜಾಗದಲ್ಲಿ ರಾಮ್ -5 ಅಂತ ಹಾಕಿ ಈಕ್ವಲ್ ಟು 103 ಆಯ್ತಾ. ಇದು ಸಿಂಪ್ಲಿಫೈ ಮಾಡಿ. ರಾಮ ಇಬ್ರು ರಾಮ ಇದ್ದಾರೆ ಆಯ್ತಾ. 2 ರಾಮ ಪ್ಲಸ್ ರಾಮ 2 ರಾಮ ಆಯ್ತಾ. -5 ಇದೆ. -5 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ ಏನಾಗುತ್ತೆ? +5 ಆಗುತ್ತೆ
ಆಯ್ತಾ. -5 ಇದೆ, ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ +5 ಆಗುತ್ತೆ. ಇದೇನಾಗುತ್ತೆ 108 ಆಗುತ್ತೆ. 2 ರಾಮ ಈಸ್ ಈಕ್ವಲ್ ಟು 108, ರಾಮ್ ಈಕ್ವಲ್ ಟು 2. ಈ ಕಡೆ ಬಂದ್ರೆ ಏನಾಗುತ್ತೆ, ಡಿನಾಮಿನೇಟರ್ ಬರುತ್ತೆ. ಆಯ್ತಾ. 2 ಇದೆಯಲ್ಲ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಆಯ್ತಾ. ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಡಿವೈಡ್ ಆಗುತ್ತೆ. ಆ ಥರ ನೆನ್ಪಿಟ್ಕೊಳ್ಳಿ. ಆಯ್ತಾ. ಎಷ್ಟಾಗುತ್ತೆ 54 ಅನ್ಕೊಂಡು 54 kg. ಆಯ್ತಾ. ರಾಮನ್ ತೂಕ 54 kg, ರಾಮನ್ ತೂಕ 54 kg. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ ಬರುತ್ತೆ. ಆಯ್ತಾ. ಕ್ವಶನ್ ನಂಬರ್ 5ಗೆ ಆಪ್ಷನ್ ಎ ಬರುತ್ತೆ. ಆಯ್ತಾ. ನೆಕ್ಸ್ಟ್ ನೋಡಿ, ಈ ಕ್ವಶನ್ ರಾಮನ್ ತೂಕ ಕೇಳ್ದ, ಅಕಸ್ಮಾತ್ ನೆಕ್ಸ್ಟ್ ಎಕ್ಸಾಮ್ ಅಥವಾ ನೆಕ್ಸ್ಟ್ ಕ್ವಶನ್ ಅಲ್ಲಿ ರಾಜೇಶನ್ ತೂಕ ಕೇಳಿದ್ರೆ ಏನ್ ಮಾಡ್ತೀರಾ, ರಾಜೇಶನ್ ತೂಕ ಕೇಳಿದ್ರೆ ಏನ್ ಮಾಡ್ತೀರಾ ಅಂದ್ರೆ ಜಸ್ಟ್ ಕಂಟಿನ್ಯೂ ಮಾಡ್ತೀರಾ. ರಾಮನ್ ತೂಕ ಫೈಂಡ್ ಔಟ್ ಮಾಡಿದ್ರ, ರಾಮನ ತೂಕ 54 kg ಇದೆ, ರಾಜೇಶನ್ ತೂಕ ಇಲ್ಲೇ ಕೊಟ್ಟಿದ್ರಲ್ಲ, ರಾಮಂದು ಫೈಂಡ್ ಔಟ್ ಮಾಡಿದ್ದೆ 54 ಮೈನಸ್ 5. 54ರಲ್ಲಿ 5 ಕೇಳಿದ್ರೆ ಎಷ್ಟಾಗುತ್ತೆ, 49 kg ಆಗುತ್ತೆ. ಆಯ್ತಾ. ರಾಜೇಶ್ ತೂಕ ಏನಾರ ಫೈಂಡ್ ಔಟ್ ಮಾಡಿ ಅಂತ ಏನಾರ ಕೇಳಿದ್ರೆ ಎಕ್ಸಾಮಲ್ಲಿ ಈ ರೀತಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ರಾಜೇಶನ್ ತೂಕ ಏನಾಗುತ್ತೆ 49 kg ಆಗುತ್ತೆ. ಆಯ್ತಾ. ಸೊ ಎಲ್ಲ ರೀತಿಲೂ ನೀವು ಪ್ರಿಪೇರ್ ಆಗಿರಬೇಕು. ಆಯ್ತಾ. ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಹೆಂಗಿನೇ ಯಾವ್ದಾರ ಒಂದು ಕ್ವಶನ್ಗೆ ಏನಾರ ಕೇಳಿದ್ರೆ ಎಲ್ಲ ರೀತಿಲೂ ನೀವು ರೆಡಿ ಆಗಿರಿ. ಆಯ್ತಾ. ಒಂದಕ್ಕೆ ರಿಸ್ಟ್ರಿಕ್ಟ್ ಆಗಬೇಡಿ. ಆ ಥರ ಇದ್ರೆ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ. ಕ್ವಶನ್ ನಂಬರ್ 6 ಅಷ್ಟೇ ಓದಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಏನು ಕೊಟ್ಟಿದ್ದಾನೆ ಅಂದರೆ, ಇನ್ ಆನ್ ಎಕ್ಸಾಮಿನೇಷನ್, ಯಾವುದೋ ಒಂದು ಪರೀಕ್ಷೆಯಲ್ಲಿ ಕರಣ್ ಗಾಟ್ 10 marks ಮೋರ್ ದ್ಯಾನ್ ಭಾವನಾ. ಕರ್ಣ ಭಾವನಾಗಿಂತ 10 marks ಜಾಸ್ತಿ ತೆಗ್ದಿದಂತೆ. ಆಯ್ತಾ. ಬರ್ಕೊಳ್ಳಿ. ಕರಣ್ ಗಾಟ್ ಆಯ್ತಾ. ನೋಡಿ, ಕರಣ್ ಗಾಟ್ 10 marks ಮೋರ್ ದ್ಯಾನ್ ಭಾವನಾ. ಈ ರೀತಿ ಬರ್ಕೋಬೇಕು. ಕರ್ಣ ಭಾವನಗಿಂತ 10 marks ಜಾಸ್ತಿ ತೆಗ್ದಿದ್ದಾನೆ. ಆಯ್ತಾ. ಕರ್ಣ ಭಾವನಗಿಂತ 10 marks ಜಾಸ್ತಿ ತೆಗ್ದಿದ್ದಾನೆ. ಈ ರೀತಿ ಈಕ್ವೇಶನ್ ರೂಪದಲ್ಲಿ ಬರ್ಕೋಬೇಕು. ಆಯ್ತಾ. ಇಂಗ್ಲೀಷಲ್ಲಿ ಕರಣ್ ಗಾಟ್ 10 marks ಮೋರ್ ದ್ಯಾನ್ ಭಾವನಾ. ಈ ರೀತಿ ಫಸ್ಟ್ ಸೆಂಟೆನ್ಸ್ ಬರ್ಕೊಳ್ಳಿ. ಆಯ್ತಾ. ಒಂದ್ರ ಕೆಳಗಡೆ ಒಂದು ಬರೆದ್ರೆ ಕನ್ಫ್ಯೂಸ್ ಆಗ್ತೀರಾ, ಅದಕ್ಕೆ ಅಕ್ಕಪಕ್ಕ ಬರೀತಾ ಇದ್ದೀನಿ. ನೆಕ್ಸ್ಟ್, ಇಶಾ ಗಾಟ್ 5 marks ಲೆಸ್ ದ್ಯಾನ್ ಭಾವನಾ. ಆಯ್ತಾ. ಇಶಾ ಗಾಟ್ ನೋಡಿ, ಇಶಾ ಗಾಟ್ 5 marks ಲೆಸ್ ದ್ಯಾನ್ ಭಾವನಾ. ಇಶಾ ಗಾಟ್ 5 marks ಲೆಸ್ ದ್ಯಾನ್ ಭಾವನಾ. ಆಯ್ತಾ. ಇಶಾ ಭಾವನೆಗಿಂತ 5 marks ಕಡಿಮೆ ತೆಗೆದಿದ್ದಾರೆ. ಈ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್, ಮೂರನೇ ಸೆಂಟೆನ್ಸ್ ಅಲ್ಲಿ ಇಫ್ ಭಾವನಾ ಗಾಟ್ 60 marks. ಆಯ್ತಾ. ಭಾವನಾ 60 marks ಏನಾರ ಬಂದ್ರೆ, ಭಾವನಿಗೆ 60 marks ಏನಾರ ಬಂದ್ರೆ ಕರಣ್ ಮತ್ತೆ ಇಶಾ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಆಯ್ತಾ. ಕರಣ್ ಮತ್ತೆ ಇಶಾ, ಅವನು ಫಸ್ಟು ಕರಣ್ ಅಂತ ಕೇಳಿದ್ದಾನೆ, ಕರಣ್ ಆ್ಯಂಡ್ ಇಶಾ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಕೇಳಿದ್ದಾರೆ. ಆಯ್ತಾ. ನೋಡಿ, ಇಶಾ ಈಕ್ವಲ್ ಟು ಭಾವನಾ -5, ಕರಣ್ ಈಕ್ವಲ್ ಟು ಭಾವನಾ +10 ಅಂತ ಇದೆ. ಭಾವನಾ ಅಂದರೆ 60 marks. ನೋಡಿ, ಭಾವನನ ಜಾಗದಲ್ಲಿ 60 marks ಹಾಕಿ, ಇಲ್ಲಿ ಕೊಟ್ಟಿದ್ದಾರೆ ಭಾವನಾ ಅಂದರೆ 60 marks ಹಾಕಿ, ಮೈನಸ್ ಇದೆ ಮೈನಸ್ ಹಾಕಿ, 5 ಇದೆ 5 ಹಾಕಿ, 60 - 5 ಅಂದರೆ 55 ಆಗುತ್ತೆ. ಆಯಿತಾ. ಇಶಾ 55 marks ತೆಗೆದಿದ್ದಾರೆ. ಕರಣ್ ಎಷ್ಟು ತೆಗೆದಿದ್ದಾರೆ, ಕರಣ್ ಭಾವನಾ ಅಂದರೆ 60 + 10, 60 + 10 ಅಂದರೆ 70. ಕರಣ್ 70 marks ತೆಗೆದಿದ್ದಾರೆ. ಆಯಿತಾ. ಕ್ವಶನ್ ನೋಡಿ, ಕ್ವಶನ್ ಸೀಕ್ವೆನ್ಸ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕರಣ್ ಮಾರ್ಕ್ಸು, ಆಮೇಲೆ ಇಶಾ ಮಾರ್ಕ್ಸ್ ಹಾಕಬೇಕು. ಕರಣ್ ಮಾರ್ಕ್ಸ್ ಎಷ್ಟಿದೆ 70, ಇಶಾ ಮಾರ್ಕ್ಸ್ ಎಷ್ಟಿದೆ 55. ಆಯಿತಾ. ಈ ರೀತಿ ಫೈಂಡ್ ಔಟ್ ಮಾಡಬೇಕು. ಆಪ್ಷನ್ ಏನು ಬರುತ್ತೆ ಇದಕ್ಕೂ, ಆಪ್ಷನ್ ಎ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಅಲ್ಲಿ ಏನು ಕೇಳಿದ್ದೇನೆ ಅಂದರೆ, ಯಾವುದೋ ಒಂದು ಪಾರ್ಕ್ ಇದೆಯಂತೆ, ಒಂದು ಪಾರ್ಕಲ್ಲಿ 14 rows ಇದೆಯಂತೆ. 14 rows ಅಂದರೆ 14 ಸಾಲು. ಒಂದೊಂದು ಸಾಲಲ್ಲಿ ಒಂದೊಂದು ಲೈನಲ್ಲಿ 420 ಕಾರ್ ನಿಂತಿದೆಯಂತೆ. ಆಯ್ತಾ. ಹಾಗಾದ್ರೆ ಟೋಟಲ್ ಆಗಿ ಆ ಪಾರ್ಕಲ್ಲಿ ಎಷ್ಟು ಕಾರ್ ನಿಂತಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ. ನೋಡಿ, 14 rows ಅಂದರೆ ಸಾಲು. ಈ ರೀತಿ
ಫಸ್ಟ್ ರೋ, ಎರಡನೇ ಸಾಲು ಸೆಕೆಂಡ್ ರೋ, ಎರಡನೇ ಸಾಲು, ಮೂರನೇ ರೋ, ಈ ರೀತಿ 14 ಸಾಲಿದೆಯಂತೆ. 14 ಸಾಲಿದೆಯಂತೆ. ಒಂದೊಂದು ಲೈನಲ್ಲಿ 420 ಕಾರ್ ಇದೆಯಂತೆ. ಒಂದೊಂದು ಲೈನಲ್ಲಿ 420 ಕಾರ್ ಇದೆಯಂತೆ. ಆಯ್ತಾ? ಈ ರೀತಿ 1 2 3 14 ಲೈನ್ ಇದೆಯಂತೆ. 14 ಲೈನ್ ಅಥವಾ 14 ಸಾಲು, ಒಂದೊಂದು ಲೈನಲ್ಲಿ 420 ಕಾರ್ ನಿಂತ್ಕೊಳ್ಳುತ್ತಂತೆ. ಹಾಗಾದರೆ ಟೋಟಲ್ ಆಗಿ ಎಷ್ಟು ಕಾರ್ ನಿಂತ್ಕೊಳ್ಳುತ್ತೆ ಅಂತ ಕೇಳಿದ್ದಾರೆ. ಆಯಿತಾ? ತುಂಬ ಸಿಂಪಲ್ ಆಗಿದೆ, ಹಿಂಗೆ ಮಾಡ್ಕೊಳ್ಳಿ. ಟೋಟಲ್ ಆಗಿ ಎಷ್ಟು ಲೈನ್ ಇರೋದು? 14 ಲೈನ್ಸ್ ಇದೆ. 14 ಲೈನ್ಸು ಅಥವಾ 14 ರೋಸ್ ಅಥವಾ 14 ಸಾಲು ಇಂಟು ಒಂದೊಂದು ಲೈನಲ್ಲಿ 420 ಕಾರ್ ಇದೆ. ಆಯಿತಾ? ಜಸ್ಟ್ ಮಲ್ಟಿಪ್ಲೈ ಮಾಡಿ 5880 ಬರುತ್ತೆ. ಆಯಿತಾ? ಇದು ಫೈನಲ್ ಆನ್ಸರ್. ಅಂದರೆ ಟೋಟಲ್ ಆಗಿ 5880 ಕಾರು ಆ ಪಾರ್ಕಲ್ಲಿ ನಿಂತ್ಕೊಳ್ಳುತ್ತೆ ಅಂತ ನಾವು ಹೇಳ್ಬೋದು. ಆಯಿತಾ? ಕ್ವಶನ್ ನಂಬರ್ 7ಗೆ ಆಪ್ಷನ್ ಎ. ಇದೇ ಕ್ವಶನ್ ಇನ್ನೂ ಸಿಂಪಲ್ ಆಗಿ ಕೇಳ್ಬೋದು. ಆಯಿತಾ? ಒಂದು 4 ಲೈನ್ ಇದೆ ಅಂತ ತಿಳ್ಕೊಳ್ಳಿ. ಆಯಿತಾ? ಯಾವುದೋ ಒಂದು ಪಾರ್ಕಲ್ಲಿ 4 ಲೈನ್ ಇದೆ. ಆಯಿತಾ? 1 2 3 4 ಲೈನ್ ಇದೆ. 1 2 3 4 ಲೈನ್ ಇದೆ. ಪ್ರತಿಯೊಂದು ಲೈನಲ್ಲೂ 5 ಕಾರ್ ನಿಂತಿದೆ. ಪ್ರತಿಯೊಂದು ಲೈನಲ್ಲೂ 5 ಕಾರು. 1 2 3 4 5. ಆಯಿತಾ? ಪ್ರತಿಯೊಂದು ಲೈನಲ್ಲೂ 5 ಕಾರ್ ನಿಂತಿದೆ. ಹಾಗಾದರೆ ಎಷ್ಟು ಕಾರ್ ನಿಂತಿದೆ? ಟೋಟಲ್ ಆಗಿ ಎಷ್ಟು ಕಾರ್ ನಿಂತಿದೆ ಅಂದರೆ ನೋಡಿ, 4 ಲೈನು, ಒಂದೊಂದು ಲೈನಲ್ಲಿ ಎಷ್ಟು ಕಾರ್ ನಿಂತಿದೆ? 5 ಕಾರ್ ನಿಂತಿದೆ. 5 4 20, 4 5 20, ಟೋಟಲ್ ಆಗಿ 20 ಕಾರ್ ನಿಂತಿದೆ ಅಂತ ಹೇಳ್ಬೋದು. ಆಯಿತಾ? ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಇದು ತುಂಬ ಸಿಂಪಲ್ ಆಗಿದೆ. ಆಯಿತಾ? ಎಷ್ಟು ಲೈನ್ ಇದೆ, ಎಷ್ಟು ಕಾರ್ ಇದೆ, ಜಸ್ಟ್ ಮಲ್ಟಿಪ್ಲೈ ಮಾಡಿ. ಇಲ್ಲ ಲೆಕ್ಕ ಹಾಕ್ತೀನಿ, ಲೆಕ್ಕ ಹಾಕ್ತಾ ಕೂತ್ಕೊಳ್ಳಿ. 1 2 3 4 5 6 7 8 9 10 11 12 13 14 15 16 17 18 19 20. ಆಯಿತಾ? 20 ಬಂತು. ಇಲ್ಲಿ ಲೆಕ್ಕಕ್ಕಾಗಲ್ಲ, ನಿಮ್ಮದು ಎಕ್ಸಾಮ್ ಟೈಮ್ ಮುಗ್ದೋಗಿರುತ್ತೆ. 5880 ಇದನ್ನೆಲ್ಲ ಬರ್ಕೊಂಡು ನೀವೇನಾದ್ರು ಲೆಕ್ಕ ಹಾಕ್ತಾ ಕೂತ್ಕೊಂಡ್ರೆ ಎಕ್ಸಾಮ್ ಟೈಮ್ ಮುಗ್ದೋಗಿರುತ್ತೆ. ಅದಕ್ಕೆ ನೀವು ಕಾನ್ಸೆಪ್ಟ್ನ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಜಸ್ಟ್ ಡೈರೆಕ್ಟಾಗಿ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ಟು ಫೈನಲ್ ಆನ್ಸರ್ನ ಫೈಂಡ್ ಔಟ್ ಮಾಡಿ. ಆಯಿತಾ? ಕ್ವಶನ್ ನಂಬರ್ 7ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೇಳಿದ್ದಾನೆ ಅಂದರೆ, ಒಂದು ಬಾವಿ ಇದೆಯಂತೆ. ಅದರಲ್ಲಿ 18 ಮೀಟರ್ ಕೆಳಗಡೆ ನೀರಿದೆಯಂತೆ. ಆಯಿತಾ? ಈ ರೀತಿ ಒಂದು ಬಾವಿ ಇದೆಯಂತೆ. ಆ ಬಾವಿಲಿ 18 ಮೀಟರ್ ಕೆಳಗಡೆ ನೀರಿದೆಯಂತೆ. ಆಯಿತಾ? 18 ಮೀಟರ್ ಕೆಳಗಡೆ ನೀರಿದೆಯಂತೆ. ಯಾವುದೋ ಒಂದು ಬಾವಿ ಇದೆಯಂತೆ. ಆ ಬಾವಿಲಿ 18 ಮೀಟರ್ ಕೆಳಗಡೆ ನೀರಿದೆಯಂತೆ. ಆಯಿತಾ? ಸೊ ಇಲ್ಲೂ ಹಂಗೆ ಮಾರ್ಕ್ ಮಾಡ್ಕೋತೀನಿ. ಹದಿನೆಂಟು ಮೀಟರ್ ಕೆಳಗಡೆ ಒಂದು ಬಾವಿಲಿ ನೀರಿದೆಯಂತೆ. ಓಕೆನಾ? ನೆಕ್ಸ್ಟ್ ನೋಡಿ, ಅದಾದ್ಮೇಲೆ ನೆಕ್ಸ್ಟ್ ಮಳೆ ಬರುತ್ತಂತೆ. ಮಳೆ ಬಂದಾದ್ಮೇಲೆ ವಾಟರ್ ಲೆವೆಲ್ 3.5 ಮೀಟರ್ ಜಾಸ್ತಿ ಆಗುತ್ತಂತೆ. ಆಯ್ತಾ? ಮಳೆ ಬಂದಾದ್ಮೇಲೆ ಬಾವಿಲಿ ನೀರು ಜಾಸ್ತಿ ಆಗುತ್ತಂತೆ. 3.5 ಮೀಟರ್ ಜಾಸ್ತಿ ಆಗುತ್ತಂತೆ. ಆಯ್ತಾ? ನೋಡಿ, ಮಳೆ ಬಂದಾದ್ಮೇಲೆ 3.5 ಮೀಟರ್ ನೀರು ಜಾಸ್ತಿ ಆಗುತ್ತಂತೆ. ನೋಡಿ, ಇಲ್ಲಿಂದ ಇಲ್ಲಿಗೆ 3.5 ಮೀಟರ್ ಜಾಸ್ತಿ ಆಗುತ್ತಂತೆ. 3.5 ಮೀಟರ್ ನೀರು ಜಾಸ್ತಿ ಆಗುತ್ತಂತೆ. ಹಾಗಾದ್ರೆ ನೀರು ಎಷ್ಟು ಕೆಳಗಡೆ ಇದೆ ಅಂತ ಕೇಳಿದಾನೆ. ಆಯ್ತಾ? ಹಾಗಾದ್ರೆ ನೀರು ಎಷ್ಟು ಕೆಳಗಡೆ ಇದೆ ಅಂತ ಕೇಳಿದಾರೆ. ಆಯ್ತಾ? ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಯಾವುದೋ ಒಂದು ಬಾವಿ ಇದೆ ಅಂತೆ. ಯಾವುದೋ ಒಂದು ಬಾವಿಲಿ 18 ಮೀಟರ್ ಕೆಳಗಡೆ ನೀರಿದೆಯಂತೆ. ವಾಟರ್ ಲೆವೆಲ್ಲು 18 ಮೀಟರ್ ಕೆಳಗಡೆ ನೀರಿದೆಯಂತೆ. ಅದಾದ್ಮೇಲೆ ಮಳೆ ಬರುತ್ತಂತೆ. ಮಳೆ ಬಂದಾದ್ಮೇಲೆ ವಾಟರ್ ಲೆವೆಲ್ ಜಾಸ್ತಿ ಆಗುತ್ತಂತೆ. ವಾಟರ್ ಲೆವೆಲ್ಲು 3.5 ಮೀಟರ್. ಆಯ್ತಾ? 3.5 ಮೀಟರ್ ಜಾಸ್ತಿ ಆಗುತ್ತಂತೆ. ಹಾಗಾದ್ರೆ ಈಗ ನೀರಿನ ಲೆವೆಲ್ಲು ಎಷ್ಟು ಕೆಳಗಡೆ ಇದೆ ಅಂತ ಕೇಳಿದ್ದಾರೆ. ನೀರಿನ ಲೆವೆಲ್ ಎಷ್ಟು ಕೆಳಗಡೆ ಇದೆ ಅಂದ್ರೆ ಯಾವ ರೀತಿ ಮಾಡ್ತೀರಾ ನೋಡಿ. 18 ಇದೆ ಅಲ್ವಾ? 18ರಲ್ಲಿ 3.5ನ ಮೈನಸ್ ಮಾಡಿ. ಇಲ್ಲಿಂದ 18 ಐತೆ ಅಲ್ವಾ? 18ರಲ್ಲಿ 3.5ನ ಮೈನಸ್ ಮಾಡಿ. ಆಯ್ತಾ? 18 ಮೀಟ್ರಲ್ಲಿ 3.5ನ ಮೈನಸ್ ಮಾಡಿ ನಮ್ಗೆ ಎಷ್ಟು ಬರುತ್ತೆ?
14.5 ಮೀಟ್ರ್ ಬರುತ್ತೆ ಆಯಿತಾ. ಅಂದರೆ 14.5 ಮೀಟ್ರ್ ಕೆಳಗಡೆ ನೀರಿದೆ ಅಂತ ಅರ್ಥ. ಈಗ ಮಳೆ ಬಂದು ನೀರು ತುಂಬ್ಕೋತಲ್ಲ, ಮಳೆ ಬಂದಾದಮೇಲೆ ನೀರಿನ ಮಟ್ಟ 14.5 ಮೀಟ್ರ್ ಕೆಳಗಡೆ ಇದೆ ಅಂತ ಅರ್ಥ ಆಯಿತಾ. ಕ್ವಶನ್ ನಂಬರ್ 8ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ನೋಡಿ ಕ್ವಶನ್ ನಂಬರ್ 9ನಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಗ್ರೇಟೆಸ್ಟ್ ನಂಬರ್, ಅತಿ ದೊಡ್ಡ ಸಂಖ್ಯೆ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ನೋಡಿ ಎಲ್ಲ 9 ಇದೆ ಆಯಿತಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟು 8 ಇದೆ. ಸೊ ಇವೆರಡು ಲೆಕ್ಕಕ್ಕೆ ಬರೋಲ್ಲ ಆಯಿತಾ. ಇವೆರಡರಲ್ಲಿ ಯಾವ್ದಾದ್ರು ದೊಡ್ಡ ನಂಬರ್ ಆಗಿರುತ್ತೆ. ಈಗ ನೆಕ್ಸ್ಟ್ ನಂಬರ್ ಚೆಕ್ ಮಾಡಿ, ಇಲ್ಲಿ 6 ಇದೆ, ಇಲ್ಲಿ 7 ಇದೆ. ಸೊ ಇದು ದೊಡ್ಡ ನಂಬರ್ ಆಗುತ್ತೆ ಆಯಿತಾ. ಫಸ್ಟು ಲೈನಲ್ಲಿ ಚೆಕ್ ಮಾಡಿ, ಫಸ್ಟ್ ಕಾಲಮಲ್ಲಿ ಚೆಕ್ ಮಾಡಿ ನಂಬರು, ಅದಾದಮೇಲೆ ನೆಕ್ಸ್ಟ್ ಕಾಲಮ್ ಚೆಕ್ ಮಾಡಿ, ಅದಾದಮೇಲೆ ನೆಕ್ಸ್ಟ್ ಕಾಲಮ್ ಚೆಕ್ ಮಾಡಿ, ನಿಮಗೆ ಯಾವುದು ಗ್ರೇಟೆಸ್ಟ್ ನಂಬರ್ ಅಂತ ಗೊತ್ತಾಗುತ್ತೆ ಆಯಿತಾ. ಇದಕ್ಕೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 9ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ಎಷ್ಟು ಸಿಂಪಲ್ ಆಗಿದೆ ಅಂದರೆ, ಕೆಲವೊಂದ್ಸಲ ಎಕ್ಸಾಮಲ್ಲಿ ಈ ರೀತಿ ಕ್ವಶನ್ ಕೇಳ್ತಾರೆ ಆಯಿತಾ. ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ, ಮಲ್ಟಿಪ್ಲೈ ಮಾಡೋದು ಏನು ಬರುತ್ತೆ ಅಂದರೆ 4816 ಆಯಿತಾ. 481600 ಬರುತ್ತೆ. ಜಸ್ಟ್ ಮಲ್ಟಿಪ್ಲೈ ಮಾಡಿಬಿಟ್ಟು ಫೈನಲ್ ಆನ್ಸರ್ನ ಫೈಂಡ್ ಔಟ್ ಮಾಡಿ. ಇದಕ್ಕೆ ಆಪ್ಷನ್ನು ಸಿ ಬರುತ್ತೆ.